ಕೈವಾರದ ಡಾಕ್ಟರ್ BR ಅಂಬೇಡ್ಕರ್ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ. ಚಿಂತಾಮಣಿ ಪಾಠ ಹೇಳಿ ಜ್ಞಾನಾರ್ಜನೆ ಮಾಡಿಸಿ ಬದುಕಿಗೆ ಬೆಳಕಾದ ಶಾಲಾ ಶಿಕ್ಷಕರನ್ನು ಎಂದಿಗೂ ಮರೆಯಬಾರದು ಮತ್ತು ನಿಮ್ಮ ಮಕ್ಕಳನ್ನು ಸಂಸ್ಕಾರವಂತರಾಗಿ ಬೆಳೆಸಿ ಎಂದು ಕೈವಾರದ ಡಾಕ್ಟರ್ BR ಅಂಬೇಡ್ಕರ್ ಪ್ರೌಢಶಾಲೆಯ ಕಾರ್ಯದರ್ಶಿ ರೋಜರ್ ಅವರು ನುಡಿದರು. 1997-98ನೇ ಸಾಲಿನಲ್ಲಿ ಕೈವಾರದ ಡಾಕ್ಟರ್ BR ಅಂಬೇಡ್ಕರ್ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಸಹಪಾಠಿ ಸ್ನೇಹಿತರ ಬಳಗದಿಂದ ಕೈವಾರ ಕ್ರಾಸ್ ಬಳಿ ಇರತಕ್ಕಂಥ GK ಹಿಲ್ ವ್ಯೂ ರೆಸಾರ್ಟ್ನಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಮಾತನಾಡಿದ ಅವರು, ಗುರುಗಳ ಸೇವೆಯನ್ನು ಸ್ಮರಿಸುವುದು ಮತ್ತು ಅವರಿಗೆ ಪ್ರತ್ಯೇಕವಾಗಿ ಧನ್ಯತೆ ಸಮರ್ಪಿಸತಕ್ಕಂಥದ್ದು ಒಂದು ಸಾರ್ಥಕದ ಕಾರ್ಯ. ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳು 27 ವರ್ಷಗಳ ನಂತರ ಒಂದೆಡೆ ಸೇರಿ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು. ಪಾಠ ಮಾಡುವುದು ಗುರುಗಳು ಯಾವುದೇ ಅಪೇಕ್ಷಣೆ ಇಲ್ಲದೆ ಶಿಷ್ಯರ ಭವಿಷ್ಯ ರೂಪಿಸುತ್ತಾರೆ, ಜೀವನಕ್ಕೆ ಮಾರ್ಗದರ್ಶಕರಾಗುತ್ತಾರೆ. ಆದರೆ ಹಿಂದಿನ ಶಿಕ್ಷಣದ ಪದ್ಧತಿ ಸಾಕಷ್ಟು ಬದಲಾಗಿದೆ. ಮಕ್ಕಳಿಗೆ ದಂಡಿಸದೆ ಶಿಕ್ಷಿಸದೆ ಪಾಠ ಮಾಡಬೇಕು ಅಂತಕ್ಕಂಥದ್ದು ಪಾಲಕರು ತಾಕೀತು ಮಾಡುತ್ತಾರೆ. ಇದು ಬೇಸರದ ಸಂಗತಿ ಎಂದರು. ನೀವು ಹೇಗೆ ಸಂಸ್ಕಾರವಂತರಾಗುತ್ತೀರಿ ಎಂದು ಪ್ರಶ್ನಿಸಿದರು. ಹಾಗಾಗಿ ಅಂಬೇಡ್ಕರ್ ಶಾಲೆಯಲ್ಲಿ ಬೆಳೆದಿದ್ದೀರಿ, ಆದರೆ ಈ ರೀತಿಯಾಗಿರ್ತಕ್ಕಂಥ ಶಿಸ್ತು ಇಲ್ಲದಿರತಕ್ಕಂಥ ಮತ್ತು ಸಂಸ್ಕಾರ ಇಲ್ಲದಿರತಕ್ಕಂಥ ರೀತಿಯಲ್ಲಿ, ಸಂಸ್ಕೃತಿ ಇಲ್ಲದಿರತಕ್ಕಂಥ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸದೆ ನಿಮ್ಮ ಮಕ್ಕಳನ್ನು ಉತ್ತಮ ಸಂಸ್ಕಾರವಂತರಾಗಿ ಬೆಳೆಸಿ ಎಂದು ಹೇಳಿದರು. ಇದೇ ವೇಳೆಯಲ್ಲಿ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಚಂದ್ರಪ್ಪ ಮಾತನಾಡಿ, ವಿದ್ಯಾರ್ಥಿಗಳ ಕಲಿಕೆ ಶ್ರೇಷ್ಠ ಮಟ್ಟದಲ್ಲಿ ಇರಬೇಕು ಎಂಬುದಕ್ಕಾಗಿ ಗುರುಗಳು ದಂಡಿಸುತ್ತಾರೆ. ಬಾಲ್ಯದಲ್ಲಿ ತಿದ್ದದೆ ತಪ್ಪಿಗೆ ಶಿಕ್ಷೆ ನೀಡದೆ ಕಲಿಸುತ್ತಕ್ಕಂಥ ಶಿಕ್ಷಣವು ನಿಜವಾದ ಶಿಕ್ಷಣವೇ ಅಲ್ಲ. ವಿದ್ಯಾರ್ಥಿಗಳ ಬದುಕು ಹಸನಾಗಲಿ ಎಂದು ಮಾತ್ರ ಶಿಕ್ಷಕರು ಬಳಸುತ್ತಾರೆ. ಈ ನಿಟ್ಟಿನಲ್ಲಿ ಇಂದಿನ ಶಿಕ್ಷಕ ಪಾಲಕರ ಸಂಬಂಧ ಉನ್ನತೀಕರಣಗೊಳ್ಳಬೇಕು ಎಂದು ತಿಳಿಸಿದರು. ಮತ್ತೆ ಸಹ ಶಿಕ್ಷಕರಾಗಿರ್ತಕ್ಕಂಥ ಗಣೇಶ್ ಮಾತನಾಡಿ, ಪ್ರತಿಯೊಬ್ಬರು ಗುರು ಋಣ ಮತ್ತು ಪಿತೃ ಋಣಗಳನ್ನು ಸಾಕಷ್ಟು ತೀರಿಸತಕ್ಕಂಥ ಕಾರ್ಯ ಮಾಡಬೇಕು. ಇದರಿಂದ ಉತ್ತರೋತ್ತರ ಸಾರ್ಥಕತೆಯನ್ನು ಸಹ ಸಂಭ್ರಮಿಸಬಹುದು ಎಂದು ಹೇಳಿದರು. ನಂತರ ಕನ್ನಡ ಶಿಕ್ಷಕರಾಗಿರ್ತಕ್ಕಂಥ ಕೃಷ್ಣಪ್ಪ ಮಾತನಾಡಿ, 27 ವರ್ಷದ ನಂತರ ನಮ್ಮಿಂದ ಪಾಠ ಕೇಳಿದ ಮಕ್ಕಳು ಇಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಅವರೆಲ್ಲರೂ ಒಂದೆಡೆ ಸೇರಿ ನಮ್ಮನ್ನು ನೆನಪಿಸಿಕೊಂಡು ಗುರುವಂದನೆ ಸಲ್ಲಿಸುವುದು ನಮಗೆ ಬದುಕಿಗೆ ಒಂದು ಸುವರ್ಣ ಗಳಿಗೆಯಾಗಿರ್ತಕ್ಕಂಥದ್ದು ಎಂದು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಶ್ಲಾಘಿಸುತ್ತೇನೆ ಎಂದು ತಿಳಿಸಿದರು. ನಂತರ ಹಳೆಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥವರು ಅವರವರ ಅನಿಸಿಕೆಗಳನ್ನು ಸಹ ಈ ಸಂದರ್ಭದಲ್ಲಿ ಹಂಚಿಕೊಂಡರು. ಶಿಕ್ಷಕರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿ ನೆನಪಿನ ಕಾಣಿಕೆಗಳನ್ನು ಸಹ ಈ ಸಂದರ್ಭದಲ್ಲಿ ವಿತರಿಸಿದರು. ಈ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಶಂಕರಪ್ಪ, ಲಾಯರ್ ಮಂಜು, ಜಂಗಮಶಿಗಹಳ್ಳಿ ಮಂಜು, ವಿಷ್ಣುಕುಮಾರ್, ಎಲ್ ಚಂದ್ರಶೇಖರ್, ಅರುಣ, ಹಾರತಿ, ಸುಜಾತ, ಜ್ಯೋತಿ, ರಜನಿ, ಗಿರಿಜಾ ಸೇರಿದಂತೆ ಮತ್ತಿತರರು ಹಳೆಯ ಗೆಳೆಯರು ಒಂದೆಡೆ ಸೇರಿ ಸಂಭ್ರಮಿಸಿದರು. ನಾನು ಜಾಸ್ತಿ ಮಾತಾಡಿ ಯಾರಾದರೂ ಮಾತಾಡಿ ತುಂಬ ಇಲ್ಲ. ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವರು ನಮಗೆ ಸೈನ್ಸ್ ಹೇಳ್ಕೊಡ್ತಾ ಇದ್ದಾರೆ ಅಲ್ವಾ. ಎಲ್ಲರೂ ಅವ್ರು ಪಾಠ ಮಾಡಿದ್ಮೇಲೆ ಅವರು ಕ್ವಶನ್ ಆನ್ಸರ್ಸ್ ಅವ್ರು ಬರ್ಸ್ತಾ ಇರಲಿಲ್ಲ, ಕ್ವಶನ್ಸ್ ಮಾತ್ರ ಕೊಡೋರು. ಈ ಕೆಲವರೆಲ್ಲ ಏನು ಮಾಡೋರು ಅಂದರೆ, ಆ ಕ್ವಶನ್ಸ್ ಏನು ತೊಗೊತಾ ಇದ್ದಾರೋ ಅವರು ರಫಲ್ಲಿ ಒಂದ್ಸರಿ ಬರೆದುಬಿಟ್ಟು ದೆನ್ ನೋಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಆಯ್ತಾ ಕೆಲವರೆಲ್ಲ. ಆದರೆ ನಾನು ಯಾವ ಥರ ಮಾಡ್ತಾ ಇದ್ದೀನಿ ಅಂದರೆ, ಡೈರೆಕ್ಟ್ ನಾನು ನೋಟ್ಗೆ ಎಂಟ್ರಿ ಮಾಡ್ತಾ ಇದ್ದೆ. ರಫನ್ನ ಕಾನ್ಸೆಪ್ಟ್ ಇರಲಿಲ್ಲ, ಕ್ವಶನ್ ತಗೊಂಡ್ರೆ ಎದುರು ಹಂಗೆ ಅಲ್ಲೇ ಆನ್ಸರ್ಸ್ ಬರ್ದಾಗ್ತಾರೆ ಅವ್ರು ಪಾಠ ಆದಮೇಲೆ. ಆ ರೇಂಜ್ಗೆ ಅವ್ರು ಪಾಠ ಮಾಡ್ತಾ ಇದ್ರು, ಆ ರೇಂಜ್ಗೆ ಅವ್ರು ಪಾಠ ಮಾಡ್ತಾ ಇದ್ರು. ಅಲ್ಲಿ ಇಮ್ಯಾಜಿನ್ ಮಾಡ್ಕೊಂಡು ಎಷ್ಟು ಮಾಡ್ತಾ ಇದ್ದಾರೆ. ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಶಾಲೆಯಲ್ಲಿ ಬೇಸಿಕ್ ಅನ್ನೋದು ಭಾಳ ಇಂಪಾರ್ಟೆಂಟು. ಇಲ್ಲಿ ನಮಗೆ ಬೇಸಿಕ್ ತುಂಬ ಚೆನ್ನಾಗಿತ್ತು. ನಾನು ಈಗ ಶಾಲೆಯಲ್ಲಿ ಒಬ್ಬ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೀನಿ. ಈ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಬೇಕಾದ್ರೆ ನಮ್ಮ ಒಬ್ಬ ಟೀಚರಿಂದ ಒಂದೊಂದು ಕಲ್ತಿರೋದನ್ನ ನಾನು ಅಲ್ಲಿ ಒಂದು ಕುಸ್ಕೊಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಜ್ಯೋತಿ ಒಂದು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟರು. ಚಿಕ್ಕಿರಣ್ಣ ಅವರು ಎಕ್ಸ್ಪರ್ಟ್ ಆಗಿದ್ದು ಆ್ಯಕ್ಚುಲಿ ನಾನು ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಇದ್ದಾಗ ಎಕ್ಸ್ಪರ್ಟ್ ಆಗಿದ್ದು. 2003 ಚಿಕ್ಕಿರಣ್ಣ ಅವರು ಎಕ್ಸ್ಪರ್ಟ್ ಆಗಿದ್ದು, ನಾನು ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಓದ್ತಿದ್ದೆ. ಸರ್ ತೀರ್ಕೊಂಡಾಗ ಕೆಲವೊಂದು ಫ್ಯಾಮಿಲಿ ಇಶ್ಯೂಸಲ್ಲಿ ಜಾಸ್ತಿ ಗಲಾಟೆಗಳು ಬಂದರು. ಸ್ಕೂಲ್ನ ಕಬಳಿಸೋ ಮಟ್ಟಕ್ಕೆ ಹೋಗಿತ್ತು. ಯಾರು ಗೊತ್ತಿಲ್ಲೋ ಯಾರು ಗೊತ್ತಿಲ್ಲ, ಸ್ಕೂಲ್ನೇ ಕಬಳಿಸ್ಬೇಕು ಅನ್ನೋ ಮಟ್ಟಕ್ಕೆ ಹುನ್ನಾರಗಳು ನಡೆದವು. ಆ ಹುನ್ನಾರಗಳನ್ನೆಲ್ಲ ಬದಿಗೊಟ್ಕೊಂಡು ಅದಕ್ಕೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಂಡು
ಅಂಬೇಡ್ಕರ್ ಸ್ಕೂಲ್ ಅನ್ನೋದು ಏನಿದೆ ಅದನ್ನು ಮೊದಲು ಹೆಂಗಿತ್ತು ಅದೇ ಥರ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಅವ್ರಿಗೂ ಒಂದು ನಮ್ಮ ಕಡೆಯಿಂದ ಶಿರವಾಗಿ ನಮಸ್ಕಾರ ಮಾಡ್ತಾ. ಸೊ ಈ ಒಂದು ಕಾರ್ಯಕ್ರಮ ಆ್ಯಕ್ಚುಲಿ ಇದು ನಾವು ಒಂದು 3ನೇ ಸಲ 4ನೇ ಸಲ ಮಾಡ್ದಂಗೆ ಐತೆ. ಯಾಕಂದರೆ 27 ವರ್ಷ ಅಂದರೆ ಇದರಲ್ಲಿ ಆಲ್ಮೋಸ್ಟ್ ಆಲ್ ಜನಕ್ಕೆ ಗುರುತಿದ್ದಾರೋ ಇಲ್ಲ ಗೊತ್ತಿಲ್ಲ ಮಕ್ಕಳು ಎಂಬ ಮಾತಿನಂತೆ ಗುರುಗಳು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಗಳು. ಅಜ್ಞಾನದಿಂದ ಜ್ಞಾನದ ಕಡೆ, ಕತ್ತಲೆಯಿಂದ ಬೆಳಕಿನ ಕಡೆ ಸುಜ್ಞಾನವೆಂಬ ಬೆಳಕನ್ನು ನೀಡುತ್ತಾ ನಮ್ಮ ಜೀವನದ ಮೌಲ್ಯಗಳನ್ನು ಶಿಸ್ತಿನ ಕಡೆ, ಸಂಸ್ಕಾರದ ಕಡೆ ಕಲ್ಪಿಸುತ್ತಾ ನಮ್ಮನ್ನು ಉತ್ತಮ ಪ್ರಜೆಗಳಾಗಿ ರೂಪಿಸಿರುವ ಪ್ರಮುಖ ಪಾತ್ರವಾದ ಗುರುಗಳಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳನ್ನು ನೀಡುತ್ತಾ, ನಾವು ತಪ್ಪುಗಳನ್ನು ತಲುಪುವ ಒಂದು ಪ್ರೇರಣೆ ಮಾಡುತ್ತಾ, ನಮ್ಮನ್ನು ಪ್ರೀತಿಸುತ್ತಾ, ಸದಾ ನಮ್ಮ ಋಣವನ್ನು ಅವರಲ್ಲೇ ಇಟ್ಕೊಳ್ಳುತ್ತಾ, ನಮ್ಮನ್ನು ಒಬ್ಬ ಶಿಲ್ಪಿಯಾಗಿ ಕೆತ್ತಿ ಸುಂದರವಾದ ಪ್ರತಿಮೆಯಾಗಿ ಮಾಡಿ ನಮ್ಮನ್ನು ಇಂದು ಈ ವ್ಯಕ್ತಿತ್ವವನ್ನು ರೂಪಿಸಿದ್ದು, ಸದಾ ನಮ್ಮ ಮಾರ್ಗದರ್ಶನದಲ್ಲಿ ಒಂದೊಂದು ಮೆಟ್ಟಿಲಿಗೂ ಅವರು ನಮ್ಮ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಮುಖ್ಯವಾದ ಗುರುಗಳೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಲು ಸಾಧ್ಯ. ಈ ಒಂದು ನಮ್ಮ ಅಕ್ಷರಗಳಿಂದ ಕಲಿಸಿ ಇಂದು ಬದುಕನ್ನು ರೂಪಿಸಲು ಸಹಕಾರವಾದ ಗುರುಗಳ ಪಾದಗಳಿಗೆ ನನ್ನ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಫೌಂಡೇಶನ್ ಹಾಕಿದ್ದಾರೆ. ಯಾವುದೇ ಸಬ್ಜೆಕ್ಟ್ ಅಲ್ಲ ಅದು ತಗೊಳ್ಳಿ, ಅದು ಪ್ರತಿಯೊಂದು ದಿನ ನಮಗೆ ಹೆಲ್ಪ್ ಆಗುತ್ತೆ. ರೈಟ್, ಅವರು ಏನೇ ನಮ್ಮ ಪಾಠ ಕಲಿಸಿದ್ದಾರೆ, ನಮಗೆ ಒಳ್ಳೆತನ ಕಲಿಸಿದ್ದಾರೆ, ಇದೆಲ್ಲದ್ರ ಮೇಲೆ ನಮ್ಮ ಫ್ಯೂಚರ್ ನಿರ್ಧಾರ ಆಗುತ್ತೆ. ಸೊ ನಾನು ಎಲ್ಲ ಟೀಚರ್ಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಂದ್ರಪ್ಪ ಸರ್, ನಮ್ಮ ಮಂಜು ಆಗಲೇ ಒಂದು ಮಾತು ಹೇಳ್ತಿದ್ದ, ತುಂಬ ಜನ ಬಡತನದಿಂದ ಬಂದಿರೋರು, ಕೆಲವೊಂದು ಸರ್ತಿ ಫೀಸಸ್ ಕಟ್ಟೋದಕ್ಕೂ ಕಷ್ಟ ಆಗ್ತದೆ. ಅದು ಅಫೋರ್ಡ್ ಒಂದು ಸ್ಟಾರ್ಟಿಂಗಲ್ಲಿ 10 ರೂಪಾಯಿ ಇತ್ತು, 15 ರೂಪಾಯಿ ಆಯಿತು, 20 ರೂಪಾಯಿ ಆಯಿತು. ಸೊ 10 ರೂಪಾಯಿ 15 ರೂಪಾಯಿ ಕಟ್ಟೋದಕ್ಕೂ ಕಷ್ಟ ಆಗ್ತದೆ. ನನಗೆ ಈಗಲೂ ಗುರ್ತಿದೆ, ಚಂದ್ರಪ್ಪ ಸರ್ ಕೆಲವೊಂದು ಸರ್ತಿ ವಾಪಸ್ ಹೋದಾಗ, ಸರ್ ಈ ತಿಂಗಳು ಸ್ವಲ್ಪ ಕಷ್ಟ ಇದೆ, ತುಂಬ ಅಡ್ಜಸ್ಟ್ ಮಾಡ್ಕೊಂಡು ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ತುಂಬ ಈ ಬಡತನದ ಸ್ಟೂಡೆಂಟ್ಸ್ಗೆ ತುಂಬ ಸಪೋರ್ಟ್ ಮಾಡಿದ್ರು. ಇವತ್ತು ಚಂದ್ರಪ್ಪ ಸರ್ ಇರಲಿಲ್ಲ ಅಂತಂದ್ರೆ ತುಂಬ ಸ್ಟೂಡೆಂಟ್ಸ್ಗೆ ಕಷ್ಟ ಆಗ್ತಾಯಿತ್ತು. ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಡೆಫಿನೆಟಾಗಿ ತುಂಬ ಕಷ್ಟ ಆಗ್ತಾಯಿತ್ತು. ನಮ್ಮ ಗಣೇಶ್ ಸರ್, ಹಿಂದಿ ನನ್ನ ಫೇವ್ರೆಟ್ ಸಬ್ಜೆಕ್ಟು. 6 ಸಬ್ಜೆಕ್ಟಲ್ಲಿ ಹಿಂದಿ ಬಂದು ತುಂಬಾ ಫೇವ್ರೆಟ್ ನನಗೆ. ಹಾಂ, ಅವ್ರ ಫೌಂಡೇಶನ್ ಹಾಕಿದ್ರು. ಅವ್ರ ಫೌಂಡೇಶನ್ ಹಾಕಿದ್ರು. ಇವತ್ತು ನನ್ನ ಟೀಮ್ಸು ಜೈಪುರಲ್ಲಿ, ಗುರ್ಗಾವಲ್ಲಿದೆ. ನಾರ್ತ್ ಹೋದ್ರೆ ತುಂಬಾ ಹಿಂದಿ ಮಾತಾಡ್ತಾರೆ. ಇವ್ರು ಕಲ್ಸಿರೋ ಪಾಠ ನನ್ನ ಹತ್ರ ಇರಲಿಲ್ಲ ಅಂತಾರೆ, ಅಲ್ಲಿ ಟೀಮ್ಸ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸರ್. ಮತ್ತು ನಮ್ಮ ಚಿರಂಜೀವಿ ಸರ್ ಮ್ಯಾಥಮೆಟಿಕ್ಸ್ ಏನು ಹೇಳ್ಕೊಟ್ಟಿದ್ದಾರೆ, ಅದೊಂಥರ ಫೌಂಡೇಶನ್ ಆಗಿ ನಮ್ಗೆ ಹಂಗಿರ್ಲಿಲ್ಲ. ಈ ಥರ ಟೀಚರ್ಸ್ ಇದ್ದಿದ್ದಕ್ಕೇನೆ ನಾವು ಎಲ್ಲರೂ ಈ ಥರ ಇದ್ದೀವಿ. ನಾನು ಯಾಕಂದರೆ ನನಗೆ 2 ಡಿಪಾರ್ಟ್ಮೆಂಟ್ ಅಪಾಯಿಂಟ್ ಆಗಿತ್ತು ಅಟ್ ಎ ಟೈಮ್. ಬಟ್ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಪಾಯಿಂಟ್ಮೆಂಟ್ ತಗೊಂಡೆ. ಆ ಥರ ಟೀಚರ್ಸು ಇವಾಗ ಇರೋದಿಲ್ಲ ಬಿಡಿ, ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, ನನಗೆ ಲೋಕೇಶ್ ಸರು ರೋಲ್ ಮಾಡೋದು. ಯಾಕಂದರೆ ಅವರು ಸಿಕ್ಕಿದ್ರು, ಅವರೇ ಎಲ್ಲ ಬಟ್ಟೆ ಒಕ್ಕೋತಿದ್ರು, ಅವರೆಲ್ಲ ರೆಡಿಯಾಗಿ ಸ್ಕೂಲ್ ಅವ್ರು ರೋಲ್ ಮಾಡಿ ತಗೋದು. ಯಾಕಂದರೆ ನಾನೆಲ್ಲ ಅಡುಗೆನೂ ಮಾಡ್ತೀನಿ ಮನೇಲಿ, ಅಡುಗೆನೂ ಮುಜುಗರ ಇಲ್ಲ, ಹೇಳ್ಕೊತೀನಿ. ನಾನು ಮದುವೆ ಆಗಕ್ಕೆ ಮುಂಚೆ ಎಲ್ಲನೂ ಕಲ್ತಿದ್ದೆ. ಇವತ್ತು ನಾನು ಯಾವುದೇ ಅಡುಗೆ ಬೇಕಾದರೂ ನಾನೇ ಮಾಡ್ಕೊತೀನಿ, ತಿಂತೀನಿ. ಅದಕ್ಕಾಗಿ ನಾನು ಲೋಕೇಶ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದ್ರೆ ರೂಮ್ಗೆ ಹೋಗ್ತಿದ್ದೆ ನಾನು, ಆ ರೂಮ್ಗೆ ಹೋಗ್ತಿದ್ದೆ. ಯಾಕಂದ್ರೆ ಅವರು ಒಬ್ಬರು ಮುಸ್ಲಿಮ್ಸ್ ಅವರು ರೂಮಲ್ಲಿ ಇದ್ರಲ್ಲಿ, ಆ ರೂಮ್ಗೆ ಹೋಗ್ತಿದ್ದೆ, ನೋಡ್ತಿದ್ದೆ ಪಾಪ ಅವ್ರು ಎಷ್ಟು ಕಷ್ಟಪಡ್ತಿದ್ರು ಅಂತ ನೋಡ್ತಿದ್ದೆ. ನನ್ಗೆ ಅನಿಸ್ತಿತ್ತು ಹೆಂಗೆ ಇವರು ಇದನ್ನೆಲ್ಲ ಮೇಂಟೈನ್ ಮಾಡ್ತಾರೆ, ಯಾವ ಥರ ಇರ್ತಾರೆ ಅಂತ. ನಾನು ತುಂಬ ಅನುಸಾರ ಕೇಳ್ತೀನಿ, ನಾನು ಅದನ್ನೇ ಸಾಲ್ವ್ ಮಾಡ್ಕೊತೀನಿ. ಯಾಕಂದರೆ ಅವರು ಆ ಥರ ಕಲಿಸಿದ್ರು. ಇವತ್ತು ಅವನು ಏನೇ ಮ್ಯಾಥ್ಸಲ್ಲಿ ಸಮಸ್ಯೆ ಬಂದ್ರು ಫಸ್ಟು, ಅಪ್ಪ ಇದು ಈ ಥರ ಇದೆ, ಆಯ್ತು ಬಿಡೋದು, ನಿಮ್ಮ ಟೀಚರ್ ಹೇಳ್ಕೊಟ್ಟಿದ್ದಾರಲ್ಲ, ನಿಂಗೆ ಗೊತ್ತಲ್ವಾ. ನಾನು ಹೇಳ್ತಿದ್ದೆ, TSC ಸರ್ ಬಗ್ಗೆ ಹೇಳ್ತಿದ್ದೆ ನಾನು, ನಮ್ಮ ಮಾಸ್ಟರ್. ಯಾಕಂದರೆ ನರ್ಸರಿ LKG UKG ಬರೀ ಇಲ್ಲೇ ಓದಿದ್ರು ಕೈವಾರ ಕ್ರಾಸಲ್ಲಿ. ಅವ್ನಿಗೆ ಗೊತ್ತು TSC ಸರ್ ಅಲ್ಲಿ HM ಆಗಿದ್ರು. ಹಂಗಾಗಿ ನಿಮ್ಮ ಸರ್ ಹೇಳ್ಕೊಟ್ಟಿದ್ದಾರಲ್ವಾ, ಈಗ ನನಗೆ ಹೇಳ್ಕೊಡು ಅಂತ. ಈಗಲೂ ಅವನು ಅದನ್ನೇ ಕೇಳ್ತಾನೆ. ಕೈವಾರದ ಇದರಲ್ಲಿ ಅದೆಲ್ಲ ಒಂದು ಪ್ಲೇಸ್ ಇದೆ, ಆ ಪ್ಲೇಸ್ ಅಲ್ಲಿ ಕೂಡ ಹೋಗಿ ತಿನ್ಲಿ ಅಂತ. ಈ ರೀತಿಯಾಗಿ ನಿಜವಾಗ್ಲೂ ನಮ್ಮ ಗುರು ಹಿರಿಯರು ಅಂದ್ರೆ ಗುರುಗಳು ಇಲ್ಲ ಅಂತ ಹೇಳಿದ್ರೆ ಇವತ್ತು ನಾವು ಇಷ್ಟು ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ನಮ್ಮೆಲ್ಲ ಸ್ನೇಹಿತರು ಅಷ್ಟೇ, ಇವತ್ತು ಅಷ್ಟೇ ನಾವು ನೆನೆಸ್ಕೊಳ್ಳೋದು ನಮ್ಮ ಗುರುಗಳನ್ನ.
ಯಾರು ಅಂಬೇಡ್ಕರ್ ಸ್ಕೂಲ್ ಅಂತ ಹೇಳಿದ್ರೆ ನಾನು ಇನ್ನೂ ಪುಷಪ್ ಮಾಡ್ತೀನಿ. ನಿಜವಾಗ್ಲೂ ಒಳ್ಳೆ ಸ್ಕೂಲು, ನಮ್ಗೆಲ್ಲ ಇದು ಕೊಟ್ಟಿರುವಂತ ಸ್ಕೂಲು. ಆ ಮಕ್ಕಳನ್ನ ಅಲ್ಲಿ ಸೇರಿಸಿ, ಅಲ್ಲ ಏನು ರ್ಯಾಂಕ್ ಇರೋದನ್ನ ಇದು ಮಾಡೋದಲ್ಲ, ರ್ಯಾಂಕ್ ತರಿಸೋದಲ್ಲ. 14 ಏನು ಬಡ ಮಕ್ಕಳು ಏನಿದ್ದಾರೆ, ಸಾರಿ ಏನು ಕಡಿಮೆ ಪರ್ಸೆಂಟೇಜ್ ಇದ್ದು ಅವರನ್ನ ರ್ಯಾಂಕ್ ತರಿಸೋದು ಅದು ಗ್ರೇಟ್. ಇವು ಕೆಲವೊಂದು ಸ್ಕೂಲ್ಸ್ ಇದೆ, ಅವರು ರ್ಯಾಂಕ್ ಇರೋರಿಗೆ ಮಾತ್ರನೇ ರ್ಯಾಂಕ್ ತರಿಸೋದು. ನಮ್ಮ ಸ್ಕೂಲ್ ಆ ರೀತಿ ಆಗಿಲ್ಲ. ನಮ್ದು ಎಷ್ಟು ರ್ಯಾಂಕ್, ನಾನು ಅವಾಗ ಹೇಳಿದ್ನಲ್ವಾ, ನಂದೆಷ್ಟು 8th ಅಲ್ಲಿ 245, 9th ಅಲ್ಲಿ ಕಡಿಮೆ ಇತ್ತು. ನಮ್ಮ HR ಸಾರು ಮತ್ತೆ ನಮ್ಮ ಚಂದ್ರಪ್ಪ ಸಾರು ಮತ್ತು TS ಸಾರ್ ಹೊಡೆದು A+B ವಿದ್ಯಾರ್ಥಿ ಮಿತ್ರರೇ, 1 ಗಂಟೆಯಿಂದ ಇದುವರೆಗೂ ಅನುಭವಿಸ್ತಾ ಇದ್ದೇವೆ. ಸಂತೋಷ ಆಗಿದೆ, ಖುಷಿಯಾಗಿದೆ. ನಮಗೂ ಸಹ ನಿಮ್ಮೆಲ್ಲರಿಗೂ ಈ ಖುಷಿಯನ್ನ ಹಂಚಿಕೊಳ್ತಕ್ಕಂಥ ಈ ಸಮಯದಲ್ಲಿ ಎಲ್ಲ ನನ್ನ ವಿಷಯ ಆಗ್ಬೋದು, ಎಲ್ಲ ಇತರೆ ಟೀಚರ್ಸ್ ವಿಷಯ ಆಗ್ಬೋದು ಆಲ್ರೆಡಿ ವಿದ್ಯಾರ್ಥಿಗಳು ಗಮನಕ್ಕೆ ತಂದಿದ್ದಾರೆ, ಗೊತ್ತಿದೆ. ಹಾಗಾಗಿ ನಾನು ಒಂದೆರಡು ಮಾತು ಮಾತ್ರ ಹೇಳ್ತೀನಿ. ಈಗ ಗಡಿಯಲ್ಲಿ ಯೋಧರು ಭಾರತವನ್ನ ರಕ್ಷಣೆ ಮಾಡೋದಕ್ಕೆ ಕಾಯ್ತಿದ್ದಾರೆ. ಹಗಲಿರುಳೇನಂದ್ರೆ ಒಂದು ನಿತ್ಯ ಏನೇ ಕೆಲಸ ಇದ್ರೂ ಎಲ್ಲ ಕೆಲಸವನ್ನ ಬದಿಗೊತ್ತಿ ರೈತರು ಹೊಲದಲ್ಲೇ ದುಡಿಮೆ ಮಾಡ್ತಾ ಇದ್ದಾರೆ. ಶಾಲೆಯಲ್ಲಿ ತನ್ನ ಎಲ್ಲ ದೈನಂದಿನ ಚಟುವಟಿಕೆಗಳನ್ನ ಅಥವಾ ಇತರೆ ವಿಷಯಗಳನ್ನ ಎಲ್ಲವನ್ನು ಮರೆತು ಶಿಕ್ಷಕರು ಪಾಠ ಮಾಡ್ತಾ ಇದ್ದಾರೆ. ಇದು ಯೋಚನೆ ಮಾಡಿ, ಆಮೇಲೆ ನೀವೇ ಯೋಚನೆ ಮಾಡಿ. ನಂತರ ಇನ್ನ ಇಡೀ ಭಾರತಕ್ಕಾಗಿ ದುಡಿದಂತ ಗಾಂಧೀಜಿಯನ್ನು ಮರಿಬೇಡಿ. ಮೊದಲು ಹೇಳಿದಂತ 3 ವಿಷಯಗಳನ್ನ ಅದನ್ನು ಮರಿಬೇಡಿ. ಸಂವಿಧಾನವನ್ನು ಕೊಟ್ಟಂತ ಅಂಬೇಡ್ಕರ್ನ ಮರಿಬೇಡಿ. ಹಾಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.